ನಮಸ್ಕಾರ ವೀಕ್ಷಕರೇ, ನಿಮ್ಮ ಅಂಗಾಳ ಪರಮೇಶ್ವರಿ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಇಂದು ನಾನು ನಿಮಗೆ ನೀವು ಇಷ್ಟಪಟ್ಟವರು ನಿಮ್ಮಿಂದ ಏನಾದರೂ ದೂರವಾಗಿದ್ದರೆ, ತುಂಬ ನೊಂದಿದ್ರೆ ಆ ವಿಚಾರದಲ್ಲಿ ಅವರಾಗಿ ಅವರೇ ನಿಮ್ಮ ಹತ್ತಿರ ಬರೋದು ಹೇಗೆ, ಅವರೇ ಫೋನ್ ಮೆಸೇಜ್ ಮಾಡೋದು ಹೇಗೆ, ಯಾವ ಕ್ರಿಯೆನ ಮಾಡಿದ್ರೆ ಅವರು ನಿಮ್ಮ ಹತ್ರ ಬರ್ತಾರೆ, ಅದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು, ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಇಲ್ಲಿ ತನಕ ಏನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಬಂಧು ಮಿತ್ರರು ಕೂಡ ಶೇರ್ ಮಾಡೋದಕ್ಕೆ ಹೇಳಿ. ಮೊದಲಿಗೆ ತುಂಬ ಇಷ್ಟಪಟ್ಬಿಟ್ಟಿರ್ತೀರ, ಅವರಿಲ್ಲದೆ ಜೀವನ ಇಲ್ಲ, ಅವರೇ ನಿಮ್ಮ ಸರ್ವಸ್ವ ಅಂತ ಅವರಿಗಾಗಿ ಚಡಪಡಿಸ್ತಾ ಇರ್ತೀರ. ಅವರು ಏಕಕಾಲದಲ್ಲಿ ನಿಮ್ಮನ್ನ ಬಿಟ್ಟು ಹೋಗ್ಬಿಟ್ಟಿರ್ತಾರೆ. ಈಗ ಯಾರ್ದೋ ಹೇಳಿಕೆ ಮಾತು ಕೇಳೋ, ಇಲ್ಲ ಯಾವುದೋ ಒಂದು ಕೆಲ್ಸಕ್ಕೆ ಬಾರದಿರೋ ಒಂದು ಭಿನ್ನಾಭಿಪ್ರಾಯದಿಂದ ನಿಮ್ಮಿಂದ ದೂರ ಹೋಗಿರ್ತಾರೆ ಅಂತ ಅಂದ್ಕೊಳ್ಳಿ. ಅವ್ರನ್ನ ವಾಪಸ್ ನಿಮ್ಮ ಕಡೆ ಸೆಳ್ಕೊಳ್ಳೋದು ಹೇಗೆ ಅಂತ ಹೇಳಿದ್ರೆ, ಮೊದಲಿಗೆ ಅವರ ಫೋಟೋ ಬೇಕಾಗುತ್ತೆ, ಸರಿನಾ? ಅವರ ಫೋಟೋ ತಗೊಂಡು ಮತ್ತೆ ಒಂದು ಪೆನ್ ಬೇಕಾಗುತ್ತೆ, ಒಂದು ಪೆನ್, ಬ್ಲೂ ಪೆನ್ ತಗೊಂಡು, ಒಂದು ಜೇನುತುಪ್ಪದ ಬಾಟಲ್ ಮತ್ತು ನಿಮ್ಮ ಫೋಟೋ, ಇಷ್ಟನ್ನು ರೆಡಿ ಮಾಡಿಕೊಂಡು ಈ ಕ್ರಿಯೆಯನ್ನು ನೀವು ಮಂಗಳವಾರ, ಗುರುವಾರ, ಶುಕ್ರವಾರ, ಭಾನುವಾರ ಮಾಡಬಹುದು. ಹೇಗೆ ಮಾಡಬೇಕು? ಮೊದಲಿಗೆ ಮಂಗಳವಾರದ ದಿನ, ಇಲ್ಲವೇ ಗುರುವಾರದ ದಿನ, ಶುಕ್ರವಾರದ ದಿನ, ಭಾನುವಾರದ ದಿನ ಫಸ್ಟು ಎದ್ದು ನೀವು ಸ್ನಾನವನ್ನು ಮಾಡಿ, ನಿಮ್ಮ ಮನೆ ದೇವರಿಗೆ ಅಥವಾ ಕುಲದೇವತೆಗೆ ಪೂಜೆಯನ್ನು ಮಾಡಿ, ಹೊರಗಡೆ ಹೋಗಿ ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿದು ಅಲ್ಲೇ ಸಂಕಲ್ಪವನ್ನು ಇಟ್ಕೊಳ್ಬೇಕು. ಎಲ್ಲಿ? ದೇವಸ್ಥಾನದಲ್ಲಿ. ಏನಂತ? ನಾನು ಈ ರೀತಿಯಾಗಿ, ನಾನು ಇಷ್ಟಪಟ್ಟವರು ನನ್ನಿಂದ ದೂರ ಆಗೋದ್ರಿಂದ ಅವರಿಲ್ಲದೆ ನನ್ನ ಕೈಯಲ್ಲಿ ಬದುಕೋದಕ್ಕಾಗ್ತಿಲ್ಲ, ನನಗೆ ಅವರು ಬೇಕು, ಮರುಕಳಿಸಿ ಬರಬೇಕು ಅಂತ ಬೇಡ್ಕೊಳ್ಳಿ. ಬೇಡ್ಕೊಂಡು ಮನೆಗೆ ಬಂದು ಒಂದು ಬಿಳಿ ವಸ್ತ್ರ, ಪಂಚೆ, ಮ್ಯಾಟ್ ಯಾವುದಾದ್ರೂ ಕೆಳಗಡೆ ಹಾಕಿಕೊಂಡು ಉತ್ತರ ದಿಕ್ಕಿಗೆ ಕೂತ್ಕೊಳ್ಳಿ. ಇದು ಮನೆಯಲ್ಲೇ ಮಾಡ್ಬೋದು. ಉತ್ತರ ದಿಕ್ಕಿಗೆ ಕುಳಿತುಕೊಂಡು ನಿಮ್ಮದು ಮತ್ತು ಅವ್ರದ್ದು 2 ಫೋಟೋ ತಗೊಳ್ಳಿ, ಒಂದು ಪೆನ್ ತಗೊಳ್ಳಿ, ಮತ್ತು ಒಂದು ಚಿಕ್ಕ ಜೇನುತುಪ್ಪದ ಬಾಟಲ್ ಇಟ್ಟುಕೊಂಡು ಮೊದಲಿಗೆ ಅವರ ಫೋಟೋ ಹಿಂಭಾಗದಲ್ಲಿ ನಿಮ್ಮ ಹೆಸರನ್ನು ಬರೆಯಿರಿ. ನಿಮ್ಮ ಫೋಟೋ ಹಿಂಭಾಗದಲ್ಲಿ ಅವರ ಹೆಸರನ್ನು ಬರೆದು 2 ಫೋಟೋವನ್ನು ನಿಮ್ಮ ಬಲಗೈಯಲ್ಲಿ ಹಿಡಿದುಕೊಂಡು, ನಾನು ಇವಾಗ ಏನು ಹೇಳ್ತೀನೋ ಈ ಮಂತ್ರವನ್ನು 108 ಸಾರಿ ಪಠನೆ ಮಾಡಿ. 108 ಸಾರಿ ಪಠನೆ ಮಾಡಿ ಮುಗಿದ ಮೇಲೆ ಆ 2 ಫೋಟೋಕ್ಕೆ ಉಫ್ ಅಂತ ಊದಿದ ನಂತರ ಅದನ್ನು ಜೇನುತುಪ್ಪದ ಬಾಟಲ್ನಲ್ಲಿ ಆ 2 ಫೋಟೋವನ್ನು ಫೋಲ್ಡ್ ಮಾಡಿ ಅದರಲ್ಲಿ ಇಟ್ಟು ಪೈಪಿನ ಆಕಾರದಲ್ಲಿ ರೋಲ್ ಮಾಡಿ ಅದರ ಒಳಗಡೆ ಹಾಕಿ ಕ್ಯಾಪ್ ಟೈಟಾಗಿ ಹಾಕಿಬಿಟ್ಟು ಹೋಗಿ ಎಲ್ಲಾದರೂ ಹರಿಯೋ ನೀರಿನಲ್ಲೇ ಬಿಡಬೇಕು. ಅದನ್ನು ಹರಿಯೋ ನೀರಿನಲ್ಲೇ ಅದನ್ನು ಬಿಟ್ಟಿದ್ದೇ ಆದಲ್ಲಿ ಅತಿ ಶೀಘ್ರದಲ್ಲಿ ಕೆಲವೇ ದಿನಗಳಲ್ಲಿ ನಿಮ್ಮನ್ನು ಹುಡುಕಿಕೊಂಡು ಅವರು ಬರ್ತಾರೆ. ಅಥವಾ ಫೋನ್ ಮಾಡ್ಬೋದು, ಮೆಸೇಜ್ ಮಾಡ್ಬೋದು. ಅದಕ್ಕೆ ಮಂತ್ರ ಹೀಗಿದೆ ನೋಡಿ ಸ್ನೇಹಿತರೆ: ಓಂ ನಮೋ ಭಾಸ್ಕರಾಯ ತ್ರಿಲೋಕಾತ್ಮನೆ ಅಮ್ಮುಖಿ ಮಹೀಪತಿಂ ಮೇ ವಶಂ ಕುರು ಸ್ವಾಹ. ಮಂತ್ರ ಇನ್ನೊಮ್ಮೆ ಹೇಳ್ತೀನಿ ನೋಡಿ ವೀಕ್ಷಕರೇ: ಓಂ ನಮೋ ಭಾಸ್ಕರಾಯ ತ್ರಿಲೋಕಾತ್ಮನೆ ಅಮ್ಮುಖಂ ಮಹೀಪತಿಂ ಮೇ ವಶಂ ಕುರು ಸ್ವಾಹ. ಅಮ್ಮುಖಿ ಅನ್ನೋ ಜಾಗದಲ್ಲಿ ನಿಮಗೆ ಬೇಕಾಗಿರುವವರ ಹೆಸರನ್ನು ಸೇರಿಸಿಕೊಳ್ತಾ ಈ ಮಂತ್ರ ಪಠನೆ ಮಾಡಬೇಕು. ಈ ಮಂತ್ರ ಪಠನೆ ಮಾಡಿದ್ದೇ ಆದಲ್ಲಿ ಖಂಡಿತ ನಿಮಗೆ ಫಲಿತಾಂಶ ಸಿಗುತ್ತೆ. ಯಾಕೆ ಅಂತ ಹೇಳಿದ್ರೆ ಇದು ಸಿದ್ಧಾಂತ. ಎಲ್ಲರಿಗೂ ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.